2023ರ ಚುನಾವಣೆಗೆ ಹೋಗುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ನಮ್ಮ ಹೈಕಮಾಂಡ್ನವರು ಬಹಳ ವರ್ಷಗಳಿಂದ ಬೇಡಿಕೆ ಇದ್ದಂತ ಒಳ ಮೀಸಲಾತಿಯನ್ನ ನಾವು ಅಧಿಕಾರಕ್ಕೆ ಬಂದಾಗ ಅನುಷ್ಠಾನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಪ್ರಣಾಳಿಕೆಯ ಮೂಲಕ ರಾಜ್ಯದ ಜನತೆಗೆ ಭರವಸೆಯನ್ನ ಕೊಟ್ಟಿದ್ದು. ಅದಕ್ಕೂ ಮೊದಲು 2018ರಲ್ಲೂ ಕೂಡ ಬೇಡಿಕೆಯನ್ನು ಇಟ್ಟಿದ್ರು, 2013ರಲ್ಲೂ ಕೂಡ ಬೇಡಿಕೆಯನ್ನು ಇಟ್ಟಿದ್ರು. ಅದೆಲ್ಲವನ್ನು ಪರಿಗಣಿಸಿ 2023ರ ಪ್ರಣಾಳಿಕೆಯಲ್ಲಿ ನಾವು ಭರವಸೆಯನ್ನ ಪಕ್ಷ ಕೊಟ್ಟಿತ್ತು. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಮಗೆ ಜ್ಞಾಪಕ ಇರಬಹುದು, 2013ರ ಚುನಾವಣೆಯಲ್ಲಿ ಕೊಟ್ಟಂತ ಭರವಸೆಗಳು 165 158 ಭರವಸೆಗಳನ್ನು ಕೂಡ ಯಾರಾದ್ರೂ ಒಬ್ಬ ಮುಖ್ಯಮಂತ್ರಿ ಒಂದು ಪಕ್ಷ ಅನುಷ್ಠಾನ ಮಾಡಿದೆ ಅಂತ ಹೇಳಿದ್ರೆ ಅದು ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ 2013ರಿಂದ 2018ರವರೆಗೆ. ಅದೇ ಪ್ರಕಾರ 2023ಕ್ಕೆ ಇವತ್ತು ನಾವು ಪಕ್ಷ ಏನು ಭರವಸೆಗಳನ್ನ ಕೊಟ್ಟಿತ್ತು, ಹಂತ ಹಂತವಾಗಿ ಎಲ್ಲವನ್ನು ಕೂಡ ಇವತ್ತು ಅನುಷ್ಠಾನ ಮಾಡತಕ್ಕಂಥ ರೀತಿಯಲ್ಲಿ ನಮ್ಮ ಸರ್ಕಾರ ನಡೀತಾ ಇದೆ. ಬಹಳ ಮುಖ್ಯವಾದಂತದ್ದು ಇದು. ಇಡೀ ದೇಶದಲ್ಲಿ ಎಲ್ಲ ರಾಜ್ಯದಲ್ಲೂ ಕೂಡ ಒಳ ಮೀಸಲಾತಿಯನ್ನ ಕೊಡಬೇಕು ಅಂತ ಹೇಳಿ ಬೇಡಿಕೆಯನ್ನ ಇಟ್ಟಿದ್ದಾರೆ. ಈಗಾಗಲೇ ಹರಿಯಾಣದಲ್ಲಿರ್ಬೋದು, ಪಂಜಾಬ್ನಲ್ಲಿರ್ಬೋದು, ತೆಲಂಗಾಣದಲ್ಲಿರ್ಬೋದು, ಆಂಧ್ರ ಪ್ರದೇಶದಲ್ಲಿರ್ಬೋದು, ಇಲ್ಲಿ ಅವರವರಿಗೆ ತಿಳಿದ ರೀತಿಯಲ್ಲಿ ಅನುಷ್ಠಾನವನ್ನ ಮಾಡಿದ್ದಾರೆ. ಕರ್ನಾಟಕದಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ 101 ಸಮುದಾಯಗಳು ಹರಿದು ಹಂಚು ಹೋಗಿರ್ತಕ್ಕಂಥ ಸಮುದಾಯಗಳು, ಬಹಳ ಕಡಿಮೆ ಸಂಖ್ಯೆಯಲ್ಲಿರ್ತಕ್ಕಂಥ ಏನು ಸಮುದಾಯಗಳು 18% ರಿಸರ್ವೇಶನ್ ಇರುವಂತಹ ಸಂದರ್ಭದಲ್ಲಿ ನಮಗೇನೂ ಸಿಕ್ಕೋದಿಲ್ಲ, ಯಾವುದೋ ಒಂದೆರಡು ಸಮುದಾಯಗಳು ಮಾತ್ರ ಅವರಿಗೆ ಸಿಕ್ಕತ್ತೆ ಅನ್ನುವಂತ ನೋವನ್ನ ಆಗಾಗ್ಗೆ ಹೇಳ್ತಾ ಇದ್ರು. ಅದು ಹೋಗಲಾಡಿಸ್ಬೇಕು ಅಂತ ಹೇಳಿ ಇವತ್ತು ನಮ್ಮ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ಸಂಪುಟ ಎಲ್ಲ ತೀರ್ಮಾನವನ್ನ ಮಾಡಿದೆ. ನಾವು ಮಾನ್ಯ ಮುಖ್ಯಮಂತ್ರಿಗಳು ಸವಿಸ್ತಾರವಾಗಿ ಹೇಳಿದರೆ ನಾನು ಪುನರುಚ್ಚಾರ ಮಾಡಕ್ ಹೋಗೋದಿಲ್ಲ. ಆದ್ರೆ ನಾನು ವೈಯಕ್ತಿಕವಾಗಿ ಮತ್ತು ಎಲ್ಲ ಸಮುದಾಯಗಳ ಪರವಾಗಿ ಐತಿಹಾಸಿಕವಾದಂತ ಒಂದು ತೀರ್ಮಾನವನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಂಪುಟ ತೆಗೆದುಕೊಂಡಿದೆ. ಅದಕ್ಕಾಗಿ ನಾನು ಎಲ್ಲ ಸಮುದಾಯಗಳ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬಹುಶಃ ನನಗೆ ಅನ್ಸುತ್ತೆ ಇದು ಕರ್ನಾಟಕ ಮಾಡೆಲ್ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಿಗೂ ಕೂಡ ಆಗುತ್ತೆ ಅಂತ ಹೇಳಿ ನಾನು ಅನ್ಕೊಳ್ತೇನೆ. ಯಾಕೆಂದ್ರೆ ನಾವು ಇದರಲ್ಲಿ ಕಾನೂನು ಸಚಿವರು ಕಾನೂನಾತ್ಮಕವಾಗಿ ಏನ್ ಮಾಡಬೇಕು ಮತ್ತು ರಾಜಕೀಯವಾಗಿ ಏನ್ ಮಾಡಬೇಕು ಮತ್ತು ಅಡ್ಮಿನಿಸ್ಟ್ರೇಟಿವ್ ಆಗಿ ಇದನ್ನ ಯಾವ ರೀತಿ ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಆಗ್ತದೆ, ಇವೆಲ್ಲವನ್ನು ಕೂಡ ನೋಡೇ ಇವತ್ತು ಸಂಪುಟ ತೀರ್ಮಾನ ಮಾಡಿದೆ. ಅದಕ್ಕಾಗಿ ಬಹುಶಃ ಮುಖ್ಯಮಂತ್ರಿಗಳು ಇವತ್ತು ಒಂದು ರೀತಿಯಲ್ಲಿ ಸಮಾಧಾನವಾಗಿದ್ದಾರೆ. ಯಾಕೆಂದ್ರೆ ಇದು ಬಹಳ ಕಠಿಣವಾದಂತ ಸಮಸ್ಯೆ ಆಗಿತ್ತು. ಒಂದು ಸಮುದಾಯಕ್ಕೆ ಒಂದು ಮಾಡಿದ್ರೆ ಅವರು ಬೇಸರ ಮಾಡ್ಕೊಳ್ತಾರೆ, ಇನ್ನೊಂದು ಸಮುದಾಯಕ್ಕೆ ಇನ್ನೊಂದು % ಕೊಟ್ರೆ ಅವರು ಸಮಾಧಾನ ವ್ಯಕ್ತಪಡಿಸ್ತಾರೆ. ತಾವೆಲ್ಲ ಹೇಳಿದಾಗೆ ಬೇರೆ ಬೇರೆ ರೆಪ್ರೆಸೆಂಟೇಷನ್ಸ್ ಕೂಡ ನಮ್ಗೆ ಬಂದಿದೆ. ಬೇರೆ ಬೇರೆ ಸಮುದಾಯಗಳು ಅವರವರ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಇದೆಲ್ಲವನ್ನೂ ಪರಿಗಣಿಸಿ, ಸ್ವಾಮೀಜಿಗಳು ಕೊಟ್ಟಿದ್ದು ಅದನ್ನೂ ಪರಿಗಣಿಸಿ ಇವತ್ತು ಯಾರಿಗೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ಎಲ್ಲರಿಗೂ ಸಮಾನತೆಯಿಂದ ನ್ಯಾಯ ಸಿಕ್ಕುವಂತ ರೀತಿಯಲ್ಲಿ ಇವತ್ತು ತೀರ್ಮಾನ ಆಗಿದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ಮಾನ್ಯ ಮುನಿಯಪ್ಪನವರು, ವಿಶೇಷವಾಗಿ ಮಾನ್ಯ ಸಮಾಜ ಕಲ್ಯಾಣ ಸಚಿವರು,
ಮತ್ತು ಎಲ್ಲ ಸಂಪುಟದ ಎಲ್ಲ ಸಚಿವರು, ಕಾನೂನು ಸಚಿವರಿಂದ ಆಗಿ ಎಲ್ಲ ಸಚಿವರು, ಯಾರೋ ಒಬ್ಬರೋ ಇಬ್ಬರು ಕಾನೂನು ಇದು ಕ್ಯಾಬಿನೆಟ್ ಅಲ್ಲಿ ಅಬ್ಸೆಂಟ್ ಇತ್ತು ಅಂದ್ರೆ ಅದಕ್ಕೆ ಬೇರೆ ಅರ್ಥ ಕಲ್ಪಿಸೋದು ಬೇಡ ರಾಜಪ್ಪನವ್ರೆ. ಆದ್ರಿಂದ ಎಲ್ಲರೂ ಸೇರಿ ಈ ತೀರ್ಮಾನವನ್ನ ಮಾಡಿದ್ದೇವೆ ಅನ್ನುವಂಥದ್ದು. ಅದಕ್ಕಾಗಿ ಮತ್ತೊಂದು ಬಾರಿ ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನ, ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.